ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ವೀಕ್ಷಕರೇ, ನಿಮ್ಮ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳಿರಲಿ, ಸಮಸ್ಯೆಗಳಿರಲಿ, ಹಣಕಾಸಿನ ತೊಂದರೆಗಳು, ಮನೆಯಲ್ಲಿ ಅಶಾಂತಿ ಆಗಿರಬಹುದು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ಎಲ್ಲೋ ಒಂದು ಕಡೆ ಮ್ಯಾರೇಜ್ ಡಿಲೇ ಆಗ್ತಾ ಇರಬಹುದು, ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇದ್ರೆ ಖಂಡಿತವಾಗ್ಲೂ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇದನ್ನ ನೀವು ಪ್ರೀತಿಯಿಂದ ಬರ್ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಫೋನ್ ನಂಬರ್ಗೆ ಕರೆ ಮಾಡಿ ಇನ್ನಷ್ಟು ಮಾಹಿತಿಯನ್ನ ನೀವು ಪಡೆದುಕೊಳ್ಬಹುದು. ಇನ್ನು ಗುರುಗಳ, ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಸಾಕಷ್ಟು ಜನಕ್ಕೆ ಎಲ್ಲೋ ಒಂದು ಕಡೆ ಶತ್ರುಗಳ ಕಾಟ ಅಂತಾನೆ ಹೇಳ್ಬೋದು. ಅದು ಎಲ್ಲಿಂದ ಹುಟ್ಕೋತಾರೆ, ಹೇಗೆ ಹುಟ್ಕೋತಾರೋ ಗೊತ್ತಿಲ್ಲ. ಒಂದು ಆಫೀಸ್ ನಲ್ಲಿ ಆಗಿರಬಹುದು, ಮನೆಯ ಅಕ್ಕಪಕ್ಕ ಆಗಿರ್ಬೋದು, ಆ ಶತ್ರುಗಳ ಒಂದು ಕಾಟದಿಂದ ಸಾಕಷ್ಟು ನೊಂದು ಹೋಗಿರ್ತಾರೆ ತುಂಬಾ ಜನ. ಒಂದು ಶತ್ರುಗಳ ಕಾಟದಿಂದ ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರಿಗೇನಾದ್ರೂ ಒಂದು ಸಿಂಪಲ್ ರೆಮಿಡಿ ಕೊಡಬಹುದಾ? ನಮಗ್ ಶತ್ರುಗಳೇ ಬೇಡಪ್ಪ, ಮಿತ್ರರು ಬೇಡ, ಶತ್ರುನು ಬೇಡ, ಆ ಹಂತ ಕೊಟ್ಟೋಗಿರ್ತಾರೆ ಅಂತ ಹೇಳ್ಬೋದು. ಏನ್ ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೊದಲು ಮಿತ್ರರಾಗಿರ್ತಾರೆ, ಅವರೇ ಶತ್ರುಗಳಾಗೋದು. ಹೊಸದಾಗಂತೂ ಹುಟ್ಕೊಳ್ಳೋದಿಲ್ಲ. ನಮಗೆ ಪರಿಚಯವೇ ಇಲ್ಲದವಾದ ಶತ್ರು ಆಗ್ತಾರೆ. ನಮ್ಮ ಜೊತೆಗೆ ಇದ್ದು ಮಿಂದು ತಿಂದು ಇದ್ದವನೇ ಶತ್ರು ಆಗೋದು, ಬೇರೆ ಇನ್ಯಾರು ಸಾಧ್ಯವಿಲ್ಲ. ಅಥವಾ ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಕುಟುಂಬದವರು ಶತ್ರುಗಳು. ಒಟ್ಟಾರೆ ಮಿತ್ರರೇ ನಮಗೆ ಶತ್ರುಗಳಾಗಿ ಮಾರ್ಪಟ್ಟಿರ್ತಾರೆ. ಆದ್ರೆ ಅನೇಕ ಬಾರಿ ನಾವು ಹೇಳಿದಾಗ ಅನೇಕ ರೀತಿಯಾಗಿ ನಿಮ್ಮನ್ನ ಬಹುಶಃ ಯಾರ್ಯಾರಿಗೆ ಯಾವ ರೆಮಿಡಿ ಕೈ ಹಿಡಿದಿರುತ್ತೋ ಗೊತ್ತಿಲ್ಲ. ಆದ್ರೆ ಕೆಲವು ರೆಮಿಡಿಗಳು ಕೆಲವೊಬ್ಬರಿಗೆ ಶೀಘ್ರವಾಗಿ ಆಗುವಂಥದ್ದು, ಇನ್ನು ಕೆಲವರಿಗೆ ತಡ ಆಗುವಂಥದ್ದು. ನಾನೇನು ಹೇಳ್ತೀನಿ ಅಂತಂದ್ರೆ, ಪ್ರಮುಖವಾಗಿರತಕ್ಕಂತಹ ಘಟ್ಟ ಏನು ಅಂತಂದ್ರೆ, ನೀವು ನನಗೆ ಈ ಶತ್ರುಗಳಲ್ಲಿ 3 ತರ ಇರುತ್ತೆ. ಅಹಿತ ಶತ್ರು, ನೀಚ ಶತ್ರು, ಕ್ರೂರ ಶತ್ರು. ಈ 3 ತರಹದ ಶತ್ರುಗಳಿಂದ ದೂರವಾಗಬೇಕಾದ್ರೆ ನೀವು ಮಾಡುವಂಥದ್ದು, ಸ್ನಾನಕ್ಕೆ ಹೋಗುವ ಮುನ್ನ ನೀವು ಸ್ನಾನ ಮಾಡ್ತೀರಲ್ಲ, ಜಗ್ಗು ಮಗ್ಗು, ಆ ಮಗ್ಗು ತುಂಬಾ ನೀರು ತಗೊಂಡಿರ್ಬೇಕು. ಬಿಸಿ ನೀರಲ್ಲ, ತಣ್ಣೀರು. ನೀವು ಹೇಗಿದ್ರು ಬಿಸಿನೀರು ಸ್ನಾನ ಮಾಡ್ತೀರಿ. ನಾನು ತಣ್ಣೀರು ಹೇಳ್ತಿದ್ದೀನಿ. ಇನ್ನೂ ಸಾಧ್ಯವಾದರೆ ಅದರಲ್ಲಿ ಒಂದು ಐಸ್ ಕ್ಯೂಬ್ ಅದ್ರಲ್ಲಿ ಹಾಕಿ, 1-2 ಡ್ರಾಪ್ ಹರಳೆಣ್ಣೆ ಹಾಕಿ, 1 ಸ್ಪೂನ್ ಸೀಗೆಕಾಯಿ ಹಾಕಿ, ಆ ಮಗ್ಗಿಗೆ ಯಾವ ಶತ್ರು ನಿಮ್ಮನ್ನ ಬಾಧಿಸ್ತಾ ಇದ್ದಾನೋ ಅಂತಹ ಶತ್ರುವಿನ ಹೆಸರನ್ನ ನೀವು ಬರೀಬೇಕು. ಯಾವ ಬೆರಳಿಂದ? ಮಧ್ಯದ ಬೆರಳಿಂದ ಬರೆಯಿರಿ. ಮಿಡ್ಲ್ ಫಿಂಗರ್ ಇದೆಯಲ್ಲ, ಈ ಮಿಡಲ್ ಫಿಂಗರ್ ಇಂದ ಆ ಒಂದು ನೀರು ಏನು ನೀವು ಹಾಕಿದ್ದೀರಿ, ಆ ಮಗ್ಗು ತುಂಬಾ ನೀರು ಇದೆ, ಮೇಲ್ ತನಕ ಇರ್ಬೇಕು ನೀರು. ಯಾಕಂದ್ರೆ ಬರಿಬೇಕಾದ್ರೆ ನೀವು ಬೆರಳು ಪೂರ್ತಿ ಬಗ್ಸೋ ಆಗಿಲ್ಲ. ಅದಕ್ಕಾಗಿ ನೀವು ಬರೆಯಬೇಕಾದ್ರೆ ನೀರು ಇದ್ದು, ಹರಳೆಣ್ಣೆ ಇದ್ದು, ಆ ಒಂದು ಸೀಗೆಕಾಯಿ ಪುಡಿಯನ್ನ ಹಾಕಿರಬೇಕು. ನಂತರ ಆ ವ್ಯಕ್ತಿ ಹೆಸರನ್ನ ಬರೆಯಬೇಕು. ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಸಂಬಂಧಪಟ್ಟ ಹಾಗೆ ಶತ್ರು ಹೆಸರಲ್ಲ. ಪಾಪ ಒಬ್ಬೊಬ್ಬರಿಗೆ 20 ಜನ ಇರ್ತಾರೆ. ಅದಕ್ಕೆ ಅಷ್ಟು ಜನನು ಬರೆದು ಬಿಡಿ. ಬರೆದ ಆದ್ಮೇಲೆ, ನನ್ನ ತಂಟೆಗೆ ಇವ ಬರಬಾರದು, ನನಗೆ ಬಹಳ ನೋವು ಕೊಡ್ತಾ ಇದ್ದಾನೆ, ಮೌನವಾಗಿ ಮನಸ್ಸಲ್ಲೇ ನೀವು ಅಂದ್ಕೊಳ್ಳಿ. ತಂತ್ರ ಇದು, ಅದಕ್ಕಾಗಿ ಇಲ್ಲಿ ಮಂತ್ರ ಇರಲ್ಲ. ತಂತ್ರ ಮಾಡ್ತಾ ಇರೋದ್ರಿಂದ ಅವ್ರ ಹೆಸರೆಲ್ಲ ಬರೆದು ಬಿಟ್ಟು, ಪೈನ್ ಆಗ್ತಾ ಇದೆ ನಿಮಗೆ, ಅದ್ರ ಜೊತೆ ನೀವು ಹೇಳ್ಕೊಂಡ್ರಿ. ನಂತರ ಆ ನೀರನ್ನ ನೀವು ಚೆಲ್ಲಬೇಕು. ಎಲ್ಲಿಗೆ ಚೆಲ್ತೀರಿ? ನಿಮ್ಮ ಮನೆಯ ನಿಮ್ಮ ಮನೆಯಲ್ಲಿ ಎಲ್ಲಿ ಹಾಕ್ತಿರೋ, ನೀವು ಸ್ನಾನ ಮಾಡಿದ ನೀರು ಎಲ್ಲಿ ಹೋಗುತ್ತೋ ಆ ಒಂದು ಸಿಂಕ್ಗೋ ಎಲ್ಲೆಲ್ಲಿ ಹಾಕ್ಬೇಕೋ ಅಲ್ಲಿ ಹಾಕ್ತೀರಿ. ಅಥವಾ ಇನ್ನು ಸಾಧ್ಯ ಆದ್ರೆ ಹೊರಗಡೆ ತೆಗೆದುಕೊಂಡು ಹಾಕ್ಲಿಕ್ಕೂ ಅವಕಾಶ ಇದೆ ಅಂತಂದ್ರೆ ಚರಂಡಿಗೆ ಎಸಿಬೇಕು. ಇದನ್ನ ನೀವು ಪ್ರತಿನಿತ್ಯ ಸ್ನಾನ ಮಾಡುವ ಮುನ್ನ 1 ಮಗ್ಗು ತುಂಬಾ ನೀರಿರ್ತಕ್ಕಂತಹದ್ದು, ಹರಳೆಣ್ಣೆ 2 ಡ್ರಾಪ್ ಹಾಕುವಂಥದ್ದು, ನಂತರ ಈ ಸೀಗೆಕಾಯಿ ಪುಡಿ ಹಾಕೋದು, ಬರೆಯುವಂಥದ್ದು ಮಾಡ್ತಾ 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 ಒಂದು ಹಂತಕ್ಕೆ ಶತ್ರುಗಳು ನಿಗ್ರಹ ಆಗ್ತಾರೆ. ಆವತ್ತೇ ನೀವು ಇದನ್ನ ಮಾಡಬಹುದು. ಯಾವುದು? ಈಗ ನಾನು ಹೇಳುವಂಥದ್ದನ್ನ ಪ್ರತಿನಿತ್ಯ ಇದನ್ನ ಮಾಡ್ತಾ ಬನ್ನಿ. ಈ ಜಾಲಿ ಮುಳ್ಳು ಅಂತಾರಲ್ಲ, ಗೊತ್ತಿರುತ್ತೆ ನಿಮಗೆ. ಆ ಜಾಲಿ ಮುಳ್ಳುಗಳಂತಿದಾವಲ್ಲ, ಆ ಜಾಲಿ ಮುಳ್ಳುಗಳಿಂದ ಈ ಒಂದು ಅಡಕೆ ತಟ್ಟೆಯಲ್ಲಿ ಸ್ವಲ್ಪ ಕುಂಕುಮವನ್ನ ಹಾಕಿ ಆ ಜಾಲಿ ಮುಳ್ಳು ತಗೊಂಡು ಆ ಮುಳ್ಳುಗಳಿಂದ ಹೆಸರನ್ನ ಬರಿಬೇಕು. ಎಷ್ಟು ಜನ ಇದ್ದಾರೆ? ಆಕ್ಚುಲಿ 1 ಲೆಟರ್ಗೆ 1 ಮುಳ್ಳು ಅಂತ ಹೇಳುತ್ತೆ. 1 ಲೆಟರ್ಗೆ 1 ಮುಳ್ಳು. ಇಷ್ಟುದ್ದ ಇದೆಯಾ? 5 ಅಕ್ಷರಕ್ಕೆ 5 ಮುಳ್ಳು. ಪ್ರತಿಯೊಂದು ಅಕ್ಷರಕ್ಕೆ 1 ಮುಳ್ಳು. ಅದನ್ನ ಹಾಕ್ಬೇಕು. ಮತ್ತೆ ಎಲ್ಲ ಅಲ್ಲಿ ಹಾಕ್ಬಿಡ್ಬೇಕು. ಇಲ್ಲಿ ನೀವು ಬೇವಿನ ಎಣ್ಣೆ ಸ್ವಲ್ಪ ಹಾಕಿ ಸುಡಬೇಕು. ಅದನ್ನ ಕೊನೆಯದಾಗಿ ಬೇವಿನ ಎಣ್ಣೆ ಹಾಕಿ ಆ ಮುಳ್ಳುಗಳನ್ನ ಸುಟ್ಟಾಕಿದ್ದಾಯ್ತು.
ಆ ಅಡಿಕೆನ ಸುಟ್ಟರೂ ಪರವಾಗಿಲ್ಲ, ಒಟ್ಟಾರೆ ಅಷ್ಟು ಬೂದಿಯನ್ನು ಏನ್ ಮಾಡ್ಬೇಕಂದ್ರೆ ತೆಗೆದುಕೊಂಡೋಗಿ ಮತ್ತು ಗಲೀಜಿರ್ತಕ್ಕಂತಹದ್ದು, ದುರ್ನಾತ ಬರ್ತಾ ಇರ್ತಕ್ಕಂತಹದ್ದು ನೀರು ಇರುತ್ತಲ್ಲ ಅಂತಹ ಕಡೆ ಇದನ್ನ ಎಸೆದು ಬಿಡ್ತೀರಿ. ಅವನು ಏನಾಗ್ತಾನೆ ಅಂತಂದ್ರೆ ಅವನಿಗೆ ಬೇಕಾದಷ್ಟು ಒತ್ತಡ, ಬೇಕಾದಷ್ಟು ಟೆನ್ಷನ್ ಇದ್ದು ನಿಮ್ ಕಡೆ ಗಮನಿಸಕ್ಕೆ ಆಗಲ್ಲ, ಡೈವರ್ಟ್ ಬೇರೆ ಕಡೆ ಹೊರಡ್ತಾನೆ. ಈ ತಂತ್ರವನ್ನ ಮಾಡಿಕೊಂಡಾಗ ನೀಚ ಶತ್ರು, ಅಹಿತ ಶತ್ರು, ಕ್ರೂರ ಶತ್ರು ಮೂರು ಇಷ್ಟು ತರದ್ದು ಜನರಿಂದ ಇರ್ತಾರೆ. ನೀವು ಮುಕ್ತಿ. ಎಷ್ಟು ಅಂತಂದ್ರೆ ಇದನ್ನ ಬಹುಶಃ 10 ವರ್ಷಗಳಿಂದ ಮೊದಲು ಗುರುಗಳು ಹೇಳಬಾರ್ದಾಗಿತ್ತ ಅಂತೀರಿ, ಅಷ್ಟು ಖುಷಿಯಾಗಿ ಇದನ್ನ ಮಾಡ್ಕೊಳ್ತೀರಿ. ಆದ್ರೆ ಇವತ್ತು ಇದನ್ನ ನೀವೇನ್ ಎಷ್ಟು ದಿನ ಮಾಡ್ಕೊಳ್ಬೇಕು ಅಂತ ಕೂಡ ಇರುತ್ತೀರಿ. ಯಾವಾಗ ಒಂದು ದಿನ ಮರೆದ್ರೂ ಪರವಾಗಿಲ್ಲ, ಆ Continuous. ಶತ್ರು ನಿರ್ನಾಮ ಆಗೋ ತನಕ ಮಾಡ್ಕೊಡಿ. ನಾನು ಈ ನಿರ್ನಾಮ ಪದ ಕೂಡ ಬಳಸೋದಿಲ್ಲ, ಯಾಕಂತಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ನನ್ನ ಉದ್ದೇಶ. ಆದರೆ ಅವರ ಕ್ರೂರತ್ವದ ಗುಣಗಳು ಮಾಯವಾಗಿ ಅವನು ಒಳ್ಳೆಯವನಾಗಿ ಮಾರ್ಪಟ್ಲಿ. ನಿಮಗೆ ಏನ್ ತೊಂದರೆ ಕೊಡ್ತಾ ಇದ್ದಾನೆ ಆ ತೊಂದರೆ ಕೊಡದಾಗೆ ಅವನೆಲ್ಲ ಒಂದ್ ಕಡೆ ಅವನ ಕಡೆ ಅವನು ಬದಲಾಗ್ಲಿ, ಡೈವರ್ಟ್ ಆಗ್ಲಿ ಅಂತಕ್ಕಂತಹ ಸಾಂಕೇತಿಕವಾಗಿರತಕ್ಕಂತಹ ರೆಮಿಡಿ ಇದಾಗಿರುತ್ತೆ. ಖಂಡಿತ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಒಂದು ಉಪಯುಕ್ತವಾಗಿರುವಂತಹ ಸಲಹೆ ಆಗಿರ್ಬೋದು, ರೆಮಿಡಿನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರ ಟಿಪ್ಸ್ ಮುಖಾಂತರ ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.